ಐಪಿಎಸ್ ಅಧಿಕಾರಿಯ ಬರ್ಬರ ಕೊಲೆಯಾಗಿದೆ. ಬೆಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಯ ಕೊಲೆಯಾಗಿದೆ. ಐಪಿಎಸ್ ಅಧಿಕಾರಿಯ ಕೊಲೆಯಾಗಿರುವಂತದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಪತ್ನಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಂತಹ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಕೊಲೆ ಆಯ್ತು? ಓಂ ಪ್ರಕಾಶ್ ಇಡೀ ಮನೆ ರಕ್ತ ಸಿಕ್ತವಾಗಿದೆ. ಇದೀಗ ಓಂ ಪ್ರಕಾಶ್ ಅವರ ಸಾವಾಗಿರುವಂತದ್ದು ಬೆಂಗಳೂರಿನಲ್ಲಿ ಐಪಿಎಸ್ ಅಧಿಕಾರಿಯ ಬರ್ಬರ ಕೊಲೆಯಾಗಿದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆಯಾಗಿರುವಂತದ್ದು. 1981 ಬ್ಯಾಚ್ನ ಅಧಿಕಾರಿಯಾಗಿದ್ದ ಓಂ ಪ್ರಕಾಶ್ HSR ಲೇಔಟ್ನ ನಿವಾಸದಲ್ಲಿ ಕೊಲೆಯಾಗಿರುವಂತದ್ದು. 2015ರಲ್ಲಿ ರಾಜ್ಯದ ಡಿಜಿ ಮತ್ತು ಐಜಿಪಿ ಆಗಿದ್ದ ಓಂ ಪ್ರಕಾಶ್ ರಾಜ್ಯದ 38ನೇ ಡಿಜಿಪಿ ಆಗಿದ್ದ ಓಂ ಪ್ರಕಾಶ್ ಅವರ ಕೊಲೆಯಾಗಿರುವಂತದ್ದು. ಪತ್ನಿಯೇ ಕೊಲೆ ಮಾಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇದೀಗ ಪತ್ನಿ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಓಂ ಪ್ರಕಾಶ್ ಇಡೀ ಮನೆ ಎಲ್ಲವೂ ಕೂಡ ಇದೀಗ ರಕ್ತ ಸಿಕ್ತವಾಗಿದೆ. ಯಾರು ಕೊಲೆ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. 1981ರ ಬ್ಯಾಚ್ನ ಅಧಿಕಾರಿಯಾಗಿದ್ರು ಓಂ ಪ್ರಕಾಶ್ ಅವರು. ಈಗ ಇದ್ದಕ್ಕಿದ್ದಂಗೆ ಹೇಗ್ ಕೊಲೆ ಆಯ್ತು? ಯಾರು ಕೊಲೆ ಮಾಡಿದ್ದು? ಪತ್ನಿಯೇ ಯಾಕೆ ಕೊಲೆ ಮಾಡಿದ್ರು? ಮಾನಸಿಕವಾಗಿ ಅವರು ಸ್ಥಿಮಿತವನ್ನ ಕಳ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅವರೇ ಕೊಲೆ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಬಂದು ಕೊಲೆ ಮಾಡಿ ಹೋದ್ರ? ಕೊಲೆ ಮಾಡೋದಕ್ಕೆ ಕಾರಣ ಏನು? ಕೊಲೆ ಹಿಂದಿನ ವೈಷಮ್ಯವಾದ್ರೂ ಏನು? ಹೀಗೆ ಸಾಕಷ್ಟು 108 ಅನುಮಾನಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಏನಾಯ್ತು, ಹೇಗಾಯ್ತು ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿರುವಂತದ್ದು. ಓಂ ಪ್ರಕಾಶ್ ಇಡೀ ಮನೆ ಎಲ್ಲವೂ ಕೂಡ ರಕ್ತಸಿಕ್ತವಾಗಿರುವಂತದ್ದು. ಹೇಗ್ ಕೊಲೆ ಆಯ್ತು? ಶೂಟೌಟ್ ಆಯ್ತಾ ಅಥವಾ ಹೇಗ್ ಕೊಲೆ ಮಾಡಿದ್ರು? ಯಾವ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ರು? ಹೀಗೆ 108 ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಓಂ ಪ್ರಕಾಶ್ ರವರ ಪತ್ನಿಯನ್ನ ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 2015ರಲ್ಲಿ ರಾಜ್ಯದ ಡಿಜಿ ಮತ್ತು ಐಜಿಪಿ ಆಗಿದ್ರು ಓಂ ಪ್ರಕಾಶ್ ಅವರು. ಯಾಕೆ ಕೊಲೆ ಮಾಡಿದ್ರು, ಯಾಕೆ ಕೊಲೆ ಆಯ್ತು, ಯಾರು ಕೊಲೆ ಮಾಡಿದ್ರು, ಹೀಗೆ 108 ಅನುಮಾನಗಳು
ಇದರ ಜೊತೆಗೆ ಇದೀಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ಸೊ ಅದೇ ರೀತಿಯಾಗಿ ಮನೆಯಲ್ಲಿ ಇರುವಂತಹ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ಗಳನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಮನೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರುತ್ತೆ, ಯಾರು ಬಂದಿದ್ರು ಯಾರು ಹೋಗಿದ್ರು, ಇದು ಎಷ್ಟರ ಗಂಟೆಗೆ ಆಗಿರುವಂತಹ ಕೊಲೆ, ಮನೆಗೆ ಯಾರಾದ್ರೂ ಬಂದಿದ್ರ ಹೋಗಿದ್ರ ಅಥವಾ ಪತ್ನಿಯೇ ಕೊಲೆ ಮಾಡಿದ್ರ, ಮಾನಸಿಕವಾಗಿ ಸ್ಥಿಮಿತವನ್ನ ಕಳ್ಕೊಂಡಿರುವಂತಹ ಪತ್ನಿ ಈ ರೀತಿಯಾಗಿ ರಿಯಾಕ್ಟ್ ಮಾಡೋದಕ್ಕೆ ಏನ್ ಕಾರಣ, ಎಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ.